ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಟಾಕ್ಸಿಕ್ ಸಿನಿಮಾದ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಜೊತೆ ಬಂದಿದ್ದೀನಿ. ಅಪ್ಡೇಟ್ನ ನೀವು ತಮ್ಮನೇಲಿ ಹಾಗೆ ಟೈಟಲ್ ನೋಡಿ ತಿಳ್ಕೊಂಡಿದ್ದೀರಾ. ಆದ್ರೂ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ತಡ ಮಾಡೋಕ್ಕೆ ಹೋಗಲ್ಲ, ವಿಡಿಯೋನ ಶುರು ಮಾಡೋಣ ಬನ್ನಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವರ ರೀಸೆಂಟ್ಲಿ ಬಂದಂತಹ ಟ್ರೈಲರ್ ಅಲ್ಲ ಟೀಸರ್ ಅಲ್ಲ ಟೀಸ್ ಅನ್ನೋದು ಎಷ್ಟು ಹವಾ ಮಾಡ್ತು, ಇಂಟರ್ನೆಟ್ನೆಲ್ಲ ಅಲ್ಲಾಡಿಸ್ಬಿಡ್ತು ಒಂದು ಸೆಕೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ನೋಡಿದ್ದೀರಾ ಅದು ಯಾವ ರೀತಿ ಸದ್ದು ಮಾಡ್ತಾ ಇದೆ, ಇವಾಗಲೂ ಕೂಡ ಸದ್ದು ಮಾಡ್ತಾ ಇದೆ. ಅದು ಟೀಸರ್ ಮ್ಯೂಸಿಕ್ ಏನಿದೆ ಅದು ಇವಾಗ್ಲೂ ಎಲ್ಲ ಟ್ರೋಲ್ ಪೇಜಸಲ್ಲಿ ಆಮೇಲೆ ಬೇರೆ ಕಡೆ ಎಲ್ಲ ಕಡೆನೂ ಅದೇ ಮ್ಯೂಸಿಕ್ಗೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಈ ಸಿನಿಮಾದ ಕ್ವಾಲಿಟಿ ಬಗ್ಗೆ ಬಹಳ ಜನ ಮಾತಾಡಿದ್ರು. ನಾನು ಕೂಡ ಹೇಳಿದ್ದೆ ಕ್ವಾಲಿಟಿ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಕ್ವಾಲಿಟಿ ಬಗ್ಗೆ ಹೇಳೋಕ್ಕೋದ್ರೆ ಈ ಸಿನಿಮಾದ ಕ್ವಾಲಿಟಿ ಅಂದರೆ VFX ವರ್ಕ್ನ ಮಾಡ್ತಿರೋದು DNEG ಅನ್ನೋದು ಈ ಇಂಗ್ಲೀಷ್ ಹಾಲಿವುಡ್ ಲೆವೆಲಲ್ಲಿ ವರ್ಕ್ ಮಾಡ್ತಿರೋ ಕಂಪನಿ, ಹಾಲಿವುಡ್ ಕಂಪನಿನೇ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ರೀಸೆಂಟ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವರು ರಾಮಾಯಣ ಸಿನಿಮಾದಲ್ಲಿ ರಾವಣ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದರಲ್ಲಿ ನಮ್ಮ DNEG ಕಂಪನಿ ಏನಿದೆ VFX ಕಂಪನಿ, ಅದು ಪ್ರೊಡ್ಯೂಸರ್ ಕೂಡ ಹೌದು ಆ ಸಿನಿಮಾಗೆ. ನಮ್ಮ VFX ಕಂಪನಿ ವರ್ಕ್ನ ನೀವು ಸಣ್ಣದಾಗಿ ಟೀಸರ್ ಬಿಟ್ಟಲ್ಲಿ ತೋರಿಸಿದ್ರು, ಟೈಟಲ್ ಟೀಸರಲ್ಲಿ. ಅಂದರೆ ಎಲ್ಲರದು ಹೆಸರುಗಳನ್ನೆಲ್ಲ ತೋರಿಸ್ಬೇಕಾದ್ರೆ ಆ ವರ್ಕ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಸಣ್ಣದಾಗಿ ಗ್ಲಿಮ್ಸ್ ಥರ ತೋರಿಸಿದ್ರು. ನಮ್ಮ ರಣವೀರ್ ಕಪೂರ್ ಅವರ ಲುಕ್ಕು ಆಮೇಲೆ ರಾಕಿ ಬಾಯ್ ಅವರ ಕಾಣ್ತಿರೋ ಒಂದು ಸೀನು ಅದ್ಭುತವಾಗಿ ಬಂದಿತ್ತು. ಆದರೆ ಈ ಸಿನಿಮಾದ ಕ್ವಾಲಿಟಿ ನೋಡ್ತಾ ಇದ್ದರೆ ಅದಕ್ಕಿಂತ ಬೇರೆ ಲೆವೆಲಲ್ಲಿ ಇರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಪ್ಪ ಅಂದರೆ ಈ DNEG ಕಂಪ್ನಿ ಏನಿದೆ ಇದು ಓಪನ್ ಹಾರ್ಮರ್, ಆಮೇಲೆ ಇಂಗ್ಲೀಷ್ನ ಡ್ಯೂನ್, ಆಮೇಲೆ ಇಂಟರ್ಸ್ಟೆಲ್ಲರ್, ಆಮೇಲೆ ಇನ್ನೂ ಏನೋ ಅನೇಕ ಸಿನಿಮಾಗಳನ್ನೆಲ್ಲ VFX ವರ್ಕ್ನ ಮಾಡಿದ್ದಾರೆ. ನೀವೆಲ್ಲ ನೋಡಿರ್ಬೋದು. ಇಂಗ್ಲೀಷ್ ಫಿಲಮ್ಸ್ನ ರೆಫರ್ ಮಾಡಿರೋರು ನೋಡಿದರೆ ಅದ್ರ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದನ್ನ ನಿಮಗೆಲ್ಲ ಗೊತ್ತೇ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಸಣ್ಣದಾಗಿ ಟ್ರೈಲರ್ ನೋಡಿದ್ರೇ ಆ ಸಿನಿಮಾದ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದನ್ನ ಇಂಗ್ಲೀಷ್ನ ಹಾಲಿವುಡ್ನ ಫಿಲಮ್ಸ್ಗಳನ್ನೆಲ್ಲ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರೀಸೆಂಟ್ಲಿ ಆ ಸಿನಿಮಾದ VFX ಕಂಪನಿ ಏನಿದೆ ಅದರದ್ದು ವೆಬ್ಸೈಟ್ನಲ್ಲಿ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಪೋಸ್ಟ್ ಹಾಕಿ ಇದು ಕತೆ ಬಗ್ಗೆ ಸಣ್ಣದಾಗಿ ಹಿಂಟ್ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಗೋವಾದಲ್ಲಿ ನಡೆಯೋ ಕತೆ ಅಂತೆ. ಅದರಲ್ಲಿ ಕೊಟ್ಟಿರೋ ರೀತಿಯಾಗಿ ಸಿಕ್ಕಂತಹ ಮಾಹಿತಿ ಪ್ರಕಾರ ಹೇಳೋದಾದರೆ ಗೋವಾದಲ್ಲಿ ನಡೆಯೋ ಕತೆ ಇದು. ಅಷ್ಟೇ ಅಲ್ಲದೆ ಏನು ಡ್ರಗ್ಸ್ ಮಾಫಿಯಾದ ಬಗ್ಗೆನೇ ನಡೆಯುತ್ತಿರೋ ಕತೆ ಇದು ಅಂತ ನನಗೆ ಅನಿಸ್ತಾ ಇದೆ. ಸದ್ಯಕ್ಕೆ ಈ ಫೋಟೋ ಅವ್ರು ಹಾಕೊಂಡಿರೋ ಫೋಟೋದ್ರ ವೆಬ್ಸೈಟಲ್ಲಿ ಹಾಕೊಂಡಿರೋ ಫೋಟೋದ ಪ್ರಕಾರ ಹೇಳೋದಾದರೆ 200 ಮಿಲಿಯನ್ಸ್ ಅಂದರೆ ಕಡಿಮೆ ಅಲ್ಲ ಗುರು, ಅದ್ಭುತವಾದಂಥ ವ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಪನ್ ಹಾರ್ಮರ್ ಆಮೇಲೆ ಅದೆಲ್ಲ ಸಿನಿಮಾಗಳ ಕ್ವಾಲಿಟಿ ಬಗ್ಗೆ ಹೋದರೆ ಇದು ನಮ್ಮ ಟಾಕ್ಸಿಕ್ ಏನು ಸಿನಿಮಾ ಇದೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಕ್ವಾಲಿಟಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ರಾಮಾಯಣ ಸಿನಿಮಾಗೆ ಬಹಳ ವೇಟ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇದುವರೆಗೂ ಬಂದಿರೋ ಸಿನಿಮಾಗಳಿಗೆಲ್ಲ ಮೀರಿಸುವಂತಹ ಒಂದು ರಾಮಾಯಣ, ಇದು ಅನೇಕ ಸಿನಿಮಾಗಳೆಲ್ಲ ಬಂದಿದ್ದಾವೆ ರಾಮಾಯಣ ಮಹಾಭಾರತ ಸ್ಟೋರೀಸ್ಗಳ ಮೇಲೆ. ಅದರಲ್ಲೂ ರಾಮಾಯಣದ ಮೇಲೆ ಅಂತೂ ಭರ್ಜರಿ ಸಿನಿಮಾಗಳು ಬಂದಿದ್ದಾವೆ. ಪ್ರಭಾಸ್ ಅವರ ಆದಿಪುರುಷ್ ಕೂಡ ಬಂದಿತ್ತು, ಅದು ಅಷ್ಟೇನು ಹಿಟ್ ಆಗಲಿಲ್ಲ. ಇದು ನೆಕ್ಸ್ಟ್ ಲೆವೆಲ್ ಹಿಟ್ ಆಗುತ್ತೆ ಅಂತ ನನಗೆ ಅನಿಸುತ್ತದೆ. ಯಾಕಪ್ಪ ಅಂದರೆ ನಿತಿನ್ ಮಲ್ಹೋತ್ರಿ ಏನಿದ್ದಾರೆ ಅವರು DNEG VFX ವರ್ಕ್ ಕಂಪನಿ ಏನಿದೆ ಅವರೇ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋದು. ಅದಕ್ಕೋಸ್ಕರ ಅವರು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಅವರು ಕೆಲವೊಂದು ಇಂಟರ್ವ್ಯೂಗಳಲ್ಲೆಲ್ಲ ಹೇಳಿದ್ದಾರೆ, ನಮ್ಮ ಪ್ರಪಂಚ ನಮ್ಮ ರಾಮಾಯಣ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಈ ಸಿನಿಮಾ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಅದ್ಭುತವಾದಂಥ ವಿಜುವಲ್ಸ್ನ ನೋಡಬೇಕು ಅಂದರೆ ನಾವು ದೀಪಾವಳಿ ತನಕ ಕಾಯಲೇಬೇಕು. ಅದಕ್ಕೂ ಮುಂಚೆ ಆ VFX ವರ್ಕ್ ಕಂಪನಿ ಕನ್ನಡ ಸಿನಿಮಾ ಮಾಡಿದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ನಮ್ಮ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ನೇ ತಾರೀಕು ನೋಡಲೇಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ VFX ಕಂಪನಿ ವರ್ಕ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಅದ್ರ ಬಗ್ಗೆ ಡೀಟೇಲಾಗಿ ಇನ್ನೊಂದು ಸ್ವಲ್ಪ ಬೇಕು ಮಾಹಿತಿ ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನೀವು ಟಾಕ್ಸಿಕ್ಕಿಗೆ ಕಾಯ್ತಾ ಇದ್ದೀರೋ ಅಥವಾ ನಮ್ಮ ರಾಮಾಯಣ ಸಿನಿಮಾ ಕಾಯ್ತಾ ಇದ್ದೀರೋ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನೀವು ಟಾಕ್ಸಿಕ್ ಸಿನಿಮಾದ ಟೀಸ್ ನೋಡಿದರೆ ನಿಮ್ಗೆ ಏನು ಅನಿಸಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.